ಇಲ್ಲೇ ಮುಂದೆ ಎಳ್ಕೊಂಡು ಇದೆ ಸಾಹೇಬ್ರ ಕೆಲಸದ ಆರ್ಡರ್ ಆಗಿದ್ದು 2 ವರ್ಷ ರೀ. ಈಗ 7 ವರ್ಷ ಆದರೂ ಸಹಿತ ಆ ಕಾಮಗಾರಿ ಮತ್ತು ಇದು ಹೆರ್ಕಲ್ ಏತ್ ನೀರಾವರಿ ಸೆಂಕ್ಷನ್ ಆಗಿ 8 ವರ್ಷ ಆಯ್ತು. 8 ವರ್ಷದೊಳಗೆ ನಮ್ಗೆ ಈಗ 3 ವರ್ಷದಿಂದ ಕೆಲಸ ಚಾಲು ಮಾಡ್ಯಾರ. ಹೊಳ್ಳಿ ಮತ್ತು ಈಗ ಬಂದ್ ಮಾಡಿದ್ದು 3 ವರ್ಷ ಆಗುತ್ತೆ. ಸರ್ಕಾರ ಬಂದ ಮೇಲೆ ಕೆಲಸನೇ ಚಾಲು ಮಾಡ್ತಾಯಿದ್ವಿ. ಈ ರೈತರಿಗೆಲ್ಲ ಹಡ್ಡು ಹೋಗಿದ್ ಬಿಟ್ಟಾರೆ. ಅದನ್ನು ಅದೇನು ಕ್ಲಿಯರ್ ಮಾಡಿಲ್ಲ. ಅದು ತೊಂದರೆ, ಇದು ತೊಂದರೆ. ಏನು ಹೇಳ್ತಾರೆ MLA ಹೊಳ್ಳಿ ನಮ್ಮ ಊರಿಗೆ ಬಂದಿಲ್ಲ ರೀ. ಈಗ ಏನು ಹೇಳಿದ್ರು, ನಾನು ಇದನ್ನ ಭೂಮಿದು ಎಲ್ಲ ಬಿಡಿಸ್ಕೊಂಡು ನಿಮ್ದು ಏನೂ ಇಲ್ಲ, ನಾನು ತೊಗೊಳಂಗಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಡು ಬರ್ತೀನಿ ಅಂತೇಳಿ ಓಟ್ ಹಾಕಿಸ್ಕೊಂಡು ಹೋದವ್ರು JT ಪಾಟೀಲ್ರು ಹೊಳ್ಳಿ ಅದ್ರ ಸುದ್ದಿ ಮಾತಾಡೋಕ್ಕೆ ಇರಲಿಲ್ಲ. ಈಗ ಮೊನ್ನೆ ಗೋಮಾಳ ತೊಗೊಂಡ್ರಿ ಈ ಸರ್ಕಾರದವರು. ಇದೇ ಇವರು JT ಪಾಟೀಲ್ರು ನಮ್ಮ MLA ಅವರು ಇಲ್ಲ ಇದನ್ನ ಮಾಡ್ತೀನಿ ಅಂತೇಳಿ ನಾನು ಸಂಪೂರ್ಣ ಬೆಂಬಲ ಇರ್ತೀನಿ ಅಂತ ಗೋಮಾಳನ ಯಾರಿಗೂ ಹೇಳಾರ ಒಂದು ಕೆರೆಗೆ ಪೂಜೆ ಮಾಡಿ ಓಡೋಗ್ಯಾರ. ರಾತ್ರಿ ಪೂಜೆ ಮಾಡಿ ಓಡೋಗ್ಯಾರ. ಇಲ್ಲಿ ಬರ್ತಾ ಇಲ್ಲ MLA ಅವರು. ಇಲ್ಲ ರೋಡ್ ಆಗೈತಲ್ಲ, ರೋಡಿಗೆ ಮಣ್ಣು ಮಾರ್ಯಾರ್ರಿ. ಈಗ ಕಾಂಗ್ರೆಸ್ ಅವ್ರು ಎಲ್ಲರೂ ಆಯ್ತು 5 ಗ್ಯಾರಂಟಿ ಕೊಡ್ಲೇದೇವು ಆರಾಮ್ ಸರಿ ಬಸ್ಸಿನ ತಿರುಗ್ರಿ ಮನೆ ಕೂಡ್ರಿ ಇಲ್ಲತ್ತಾರ ಅವ್ರು 2000 ರೂಪಾಯಿ ಕೊಡ್ಲತ್ತೀವಿ. ರೈತರ ಗ್ಯಾರಂಟಿ ಯಾವ್ದದ ಏನ್ರಿ? ಅದು ಯಾವುದಕ್ಕೂ ಇದು ಇಲ್ಲ ಸರ್. ಮತ್ತೆ ಕೊಡಿದ್ದು ಯಾವುದೋ ರೈತರಿಗೂ ಒಳ್ಳೇದಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೂ ಒಳ್ಳೇದಲ್ಲ. ಹಾಂ, ಅದು ಗ್ಯಾರಂಟಿ ಕೊಡ್ತಾರಲ್ಲ, ಬಸ್ನಾಗ ಅಡ್ಡಾಡಕ್ಕೆ ಹಚ್ಚಲ್ಲ. ಅಲ್ಲ ಈಗ 2000 ರೂಪಾಯಿ ಕೊಡ್ಲತ್ತೀವಿ, ಅದರಲ್ಲಿ ತೃಪ್ತಿ ಹುಡುಗರಿಗೆ ಎಷ್ಟು ತ್ರಾಸ ಆಗೈತೆ ಗೊತ್ತೇನ್ರಿ? ಇವತ್ತು ಬೆಳಗ್ಗೆ ಎಷ್ಟೋ ಮಂದಿ ವಾಪಸ್ ಹೋದ್ರು ರೈತರಿಗೆ ಒಳ್ಳೇದಾಗೋದಲ್ಲ ಅಲ್ರಿ. ಸ್ಕೂಲ್ ಹುಡುಗರು ಅದೆಲ್ಲ ದೊಡ್ಡ ತ್ರಾಸ ಆಗೈತೆ. ಈಗ ಹಿಂದೆ ಸಾಲ ಮನ್ನಾ ಮಾಡಿದ್ದಾರೆ ಹೇಳ್ರಿ. ಸಾಲ ಮನ್ನಾ ಮಾಡಿದ್ರಲ್ರಿ ಫಸ್ಟ್ ಕುಮಾರಸ್ವಾಮಿ ಅವರು ಮಾಡಿದ್ರು. ಅಲ್ಲಿವರೆಗೆ ರೈತರಿಗೆ ಏನು ಯಾರು ಮಾಡಿಲ್ಲ, ಅವ್ರು ಮಾಡಿ ಮತ್ತೆ ಮಾಡ್ಯಾರ್ರಿ. ಈಗ ಅವ್ರವ್ರು ಫಸ್ಟ್ ರೈತರ ಬಗ್ಗೆ ಮಾತಾಡಿ ಸಾಲ ಮನ್ನಾ ಮಾಡಿದವರು ಕುಮಾರಸ್ವಾಮಿ ಅವರು. ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಆಮ್ಯಾಗ ಮಾಡ್ಯಾರ. ಯಾರು ಯಾರು ಮಾಡಿಲ್ಲ. ಮುಂದೆ ಬರಪ್ಪ ನೀವು. ಇನ್ನು ಮಳೆಯಲ್ಲಿ ಎಲ್ಲ ಹರಿದು ಬಿಡ್ಬೇಕು ನಾವು. ಏನು ಪರಿಸ್ಥಿತಿ ಏನೂ ಇಲ್ಲ. ಉಳಿದ ಕಳೆದು ಬಿಟ್ಟಿವಿ ಸರ್.